ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಪೈಪಿಂಗ್ ಕ್ಲಾತ್ಗೆ ನಾವು ಕ್ರಾಸ್ ಪೀಸಸ್ಸನ್ನು ಯಾವ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಈ ಪೈಪಿಂಗ್ ಕ್ಲಾತನ್ನು ಕ್ರಾಸ್ ಪೀಸ್ ಬರೋ ಥರ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ತುಂಬ ಜನ ಕೇಳಿದ್ದೀರಾ ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಈ ಥರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಟೈಮ್ ಸೇವ್ ಆಗುತ್ತೆ. ಯಾವುದೇ ಥರ ಕನ್ಫ್ಯೂಸ್ ಅನ್ನೋದು ಇಲ್ಲದೆ ಕ್ರಾಸ್ ಪೀಸಸ್ ಅನ್ನೋದು ನಮಗೆ ಸಿಗುತ್ತೆ. ತುಂಬ ಲೆಂತಿಯಾಗೂ ಸಿಗುತ್ತೆ. ಇದು ಶಾರ್ಟ್ ಲೆಂತ್ ಅನ್ನೋದು ಬರೋದಿಲ್ಲ. ತುಂಬ ಲೆಂತಿಯಾಗಿ ಒಂದೇ ಪೀಸಲ್ಲೇ ನಾವು ಪೈಪಿಂಗ್ ಕೊಡೋ ಥರ ಬರುತ್ತೆ. ಇದು ಈ ಥರ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಎರಡು ಮೆಥಡ್ ಇರುತ್ತೆ. ಎರಡು ಮೆಥಡಲ್ಲಿ ಒಂದು ಮೆಥಡ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಇನ್ನೊಂದು ಮೆಥಡ್ ಅನ್ನೋದು ತುಂಬಾನೇ ಈಸಿ ಇರುತ್ತೆ. ಆ ಈಸಿ ಮೆಥಡ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಪೈಪಿಂಗ್ ಕ್ಲಾತ್ ಅನ್ನು ತಗೊಂಡಿದ್ದೀನಿ. ಕಾಪರ್ ಶೇಡಲ್ಲಿ ತಗೊಂಡಿದ್ದೀನಿ. ನಾನು ಗೋಲ್ಡ್ ಕಲರು, ಸಿಲ್ವರ್ ಕಲರು, ಈ ಥರ ಕಾಪರ್ ಕಲರ್ ಅನ್ನೋದು ತುಂಬಾನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆಗಿಂದಾಗಲೇ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ನಮಗೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಹೊಸದಾಗಿ ನಾನು ಈ ಪೀಸನ್ನು ತಗೊಂಡು ಬಂದಿದ್ದೆ. ನಿಮಗೂ ಶೇರ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಮೀಟರ್ ಕ್ಲಾತ್ ಅನ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ 1/2 ಮೀಟರ್ ಕ್ಲಾತ್ ತಗೊಳ್ಬೋದು, ಇಲ್ಲಾಂದ್ರೆ 1, 2 ಎಷ್ಟು ಮೀಟರ್ ನಿಮಗೆ ಕ್ಲಾತ್ ಬೇಕೋ ಅಷ್ಟು ಮೀಟರ್ ನೀವು ಕ್ಲಾತ್ ಅನ್ನ ತಗೊಳ್ಬೋದು. ಇದನ್ನ ಮೊದಲಿಗೆ ನಾವು ಸಿಂಗಲ್ ಲೇಯರ್ ಅಲ್ಲಿ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ನಾವು ಸಿಂಗಲ್ ಲೇಯರ್ ಅಲ್ಲಿ ಓಪನ್ ಮಾಡ್ಕೊಳ್ಬೇಕು. ಸಿಂಗಲ್ ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಒಂದು ಕಡೆ ಮೂಲೆನ ತಗೊಳ್ಳಿ. ನೀವು ಒಂದು ಕಡೆ ಮೂಲೆನ ತಗೊಂಡು ಈ ರೀತಿ ನಾವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಇದನ್ನು ನಾವು ಸಮೋಸ ಶೇಪ್ ಅಂತಲೂ ಸಹ ಕರಿಬೋದು. ಈ ಥರ ನಾವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಅಂಬ್ರೆಲಾ ಡ್ರೆಸ್ಸಸ್ಗೆಲ್ಲ ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ತೀವೋ ಸೇಮ್ ಅದೇ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ನಿಮಗೆ ಮಿಷಿನ್ ಮೇಲೆ ಹಾಕಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ರೆಡಿ ಮಾಡ್ಕೊಳ್ಬೇಕಾದ್ರೆ ನೆಲದ ಮೇಲೆ ಇಟ್ಕೊಂಡು ನೀವು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಈಗ ಈ ಫೋಲ್ಡಿಂಗ್ ಏನಿರುತ್ತೆ ನೋಡಿ, ನಾವು ಈ ಸ್ಟ್ರೈಟ್ ಪೀಸಸನ್ನು ಈ ಕಡೆಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಈ ಕಡೆಗೆ ನಮಗೆ ಫೋಲ್ಡಿಂಗ್ ಇರುತ್ತೆ. ಈ ಫೋಲ್ಡಿಂಗ್ ಇರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನೀಟಾಗಿ ಈ ಫೋಲ್ಡಿಂಗನ್ನು ಕಟ್ ಮಾಡ್ಕೊಳ್ಳಿ. 2 ಪೀಸ್ ಬರುತ್ತೆ ನಮಗೆ. ಇದು 2 ಪೀಸನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ 2 ಪೀಸ್ ಬರುತ್ತೆ. ಮೊದಲಿಗೆ ನಾವು ಒಂದು ಪೀಸನ್ನು ತಗೊಳ್ಳೋಣ. ಒಂದು ಪೀಸನ್ನು ಪಕ್ಕಕ್ಕಿಟ್ಟು ಒಂದು ಪೀಸನ್ನು ತಗೊಳ್ಳೋಣ. ಒಂದು ಪೀಸ್ ತಗೊಂಡು ಈ ಕಟ್ ಮಾಡ್ಕೊಂಡಿರೋದು ಏನಿದೆ ಇದು ನಮಗೆ ಈ ಸೈಡ್ಗೆ ಇರಬೇಕು. ನೋಡಿ, ಇಲ್ಲಿ ನಮಗೆ ಕ್ರಾಸ್ ಪೀಸಸ್ ಅನ್ನೋದು ಬರುತ್ತೆ. ಈ ಥರ ಎಳೆದ್ರೆ ನಮಗೆ ಸ್ಟ್ರೈಟ್ ಆಗಿ ಬರುತ್ತೆ. ಈ ಥರ ನಾವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕ್ರಾಸ್ ಆಗಿ ಬರುತ್ತೆ. ಎಳೆದಾಗ ನಮಗೆ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಈಗ ಈ ಕಟ್ ಮಾಡ್ಕೊಂಡಿರೋ ಈ ಶೇಪ್ ಇರುತ್ತೆ ಅಲ್ವಾ, ಇದನ್ನು ನೇರವಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈಕ್ವಲ್ ಆಗಿ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ನೀವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ 4 ಲೇಯರ್ ಆಯಿತು. ಇದನ್ನು ಇದೇ ಥರ ಬೇಕಿದ್ರೆ ನೀವು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಇಟ್ಕೊಳ್ಬೋದು. ಇಲ್ಲ ನಿಮಗೆ ಇನ್ನೂ ಚಿಕ್ಕದಾಗಿ ಫೋಲ್ಡಿಂಗ್ ಬೇಕು ಅಂದರೆ ಇನ್ನೊಂದು ಫೋಲ್ಡಿಂಗು ನೀವು ಮಾಡ್ಕೊಳ್ಬೋದು. ಈಗ ನಮಗೆ 8 ಲೇಯರ್ ಬರುತ್ತೆ. ಕಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿಯಾಗಿರೋ ಥರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ಗೆ ನಾವೊಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ದೊಡ್ಡ ಸ್ಟಿಚ್ ಯಾಕೆ ಹಾಕ್ಕೊಳ್ಬೇಕು ಅಂದರೆ ಆ ಸ್ಟಿಚ್ಚನ್ನು ನಾವು ಪೀಸಸನ್ನು ಕಟ್ ಮಾಡ್ಕೊಂಡು ಆದಮೇಲೆ ರಿಮೂವ್ ಮಾಡ್ಕೊಳ್ತೀವಿ. ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರಬೇಕು ಅಂದರೆ ದೊಡ್ಡ ಸ್ಟಿಚ್ಚೇ ಹಾಕ್ಕೊಳ್ಬೇಕು. ಈ ಥರ ಉದ್ದಕ್ಕೂ ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ಈ ಪೀಸು ರೆಡಿ ಆಗುತ್ತೆ. ಒಂದು ಪೀಸು ರೆಡಿ ಮಾಡ್ಕೊಂಡ್ವಿ. ಇನ್ನೊಂದು ಪೀಸ್ನು ಸಹ ನಾನು ರೆಡಿ ಮಾಡಿ ತೋರಿಸ್ತೀನಿ. ಇನ್ನೊಂದು ಪೀಸ್ ತಗೊಳ್ಳಿ. ಈ ಪೀಸ್ನು ಸಹ ಈ ಕಟ್ ಮಾಡ್ಕೊಂಡಿರೋ ಪಾರ್ಟ್ ಏನಿರುತ್ತೋ ಇದು ಈ ಕಡೆ ಬರೋ ಥರ ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಎಡ್ಜಸ್ಸು ಈಕ್ವಲ್ ಆಗಿರೋ ಥರ ಫೋಲ್ಡ್ ಮಾಡ್ಕೊಳ್ಳಿ.
ಎರಡೂ ಎಡ್ಜು ಈ ಥರ ಈಕ್ವಲ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇಲ್ಲೂ ಸಹ ಎಡ್ಜಸ್ಸು ಈಕ್ವಲ್ ಆಗಿರೋ ಥರನೇ ಇಟ್ಕೊಳ್ಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 4 ಲೇಯರ್ ಬರುತ್ತೆ. ಇದೇ ಥರ ಇಟ್ಕೊಳ್ಬೋದು, ಇಲ್ಲಾಂದರೆ ನೀವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೋದು. ಈ ರೀತಿ ಚಿಕ್ಕದಾಗಿ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಾದ್ರೆ ಈ ಎಡ್ಜಸ್ ಅನ್ನೋದು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ನೀವು ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಸಹ ಮಧ್ಯದಲ್ಲೊಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾವು ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಳ್ಬೇಕು. ಈ ಥರ ರೆಡಿ ಮಾಡಿಕೊಂಡು ಈ ಕಡೆ ಎಡ್ಜಿಂದ ನಾವು ನಮಗೆ ಪೈಪಿಂಗ್ ಕ್ಲಾತು ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾವು ಪೈಪಿಂಗನ್ನು ಕೊಡೋದಕ್ಕೆ 1 ಇಂಚು ಕ್ಲಾತನ್ನು ತಗೊಳ್ತೀವಿ. 1 ಇಂಚು ಬಿಡ್ತಿರೋ ಥರ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಈ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಪೀಸನ್ನು ಕಟ್ ಮಾಡಿಕೊಂಡು ಈಗ ನಾನು ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಸ್ಟಿಚಸನ್ನು ನಾವು ರಿಮೂವ್ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ದೊಡ್ಡ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಪೈಪಿಂಗ್ ಕ್ಲಾತ್ ಅನ್ನೋದು ನಮಗೆ ಯಾವುದೇ ಥರ ಜಾಯಿಂಟ್ಸ್ ಅನ್ನೋದು ಬೀಳದೆ ಎಷ್ಟು ಲೆಂತ್ ಬಂದಿದೆ ಕಾಣಿಸ್ತಾ ಇದೆಯಲ್ವಾ. ತುಂಬಾ ಲೆಂತ್ ಅನ್ನೋದು ಸಿಗುತ್ತೆ. ಈ ಒಂದು ಪೀಸಲ್ಲೇ ನಾವು ಪೈಪಿಂಗನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೋದು, ಜಾಯಿಂಟ್ಸ್ ಅನ್ನೋದು ಬೀಳೋದಿಲ್ಲ. ಇಲ್ಲಿ ನಾನು ಥ್ರೆಡ್ಡನ್ನು ಇಟ್ಟು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಪೈಪಿಂಗ್ ಕೊಡೋದಕ್ಕೆ ನಾವು ಕಂಪಲ್ಸರಿ ಕ್ರಾಸ್ ಪೀಸೇ ತಗೊಳ್ತೀವಿ. ಈ ಪೀಸ್ ಅನ್ನೋದು ನಮಗೆ ಕ್ರಾಸ್ ಆಗಿ ಬರುತ್ತೆ, ಹಾಗೇನೆ ಲೆಂತಿಯಾಗೂ ಸಹ ಬರುತ್ತೆ. ಈ ಮೆಥಡಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಈಗ ಇದನ್ನು ನಾನು ಥ್ರೆಡ್ಡನ್ನು ಇಟ್ಟು ಸ್ಟಿಚ್ ಮಾಡಿ ತೋರಿಸ್ತೀನಿ. ಪೈಪಿಂಗ್ ಕ್ಲಾತ್ನ ಮಧ್ಯದಲ್ಲಿ ಥ್ರೆಡ್ಡನ್ನು ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾವು ಥ್ರೆಡ್ಡನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. ಇದನ್ನು ನಾನೀಗ ಬ್ಲೌಸ್ಗೂ ಸಹ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ನಿಮಗೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಈ ಥರ ನಾವು ಮೊದಲೇನೆ ಪೈಪಿಂಗ್ ಕ್ಲಾತನ್ನು ಕ್ರಾಸ್ ಪೀಸ್ ಬರೋ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ತುಂಬಾ ಈಸಿಯಾಗಿರುತ್ತೆ, ಹಾಗೆಯೇ ಬೇಗನೆ ನಾವು ಬ್ಲೌಸಸನ್ನು ಸ್ಟಿಚ್ ಮಾಡ್ಬೋದು. ಈ ಥರ ಇದೇ ಕ್ಲಾತ್ ಅಂತ ಏನೂ ಇಲ್ಲ, ಯಾವುದೇ ಕ್ಲಾತ್ ನಿಮಗೆ 1/2 ಇಂಚ್ಗಿಂತ ಜಾಸ್ತಿ ಕ್ಲಾತ್ ಇದೆ ಅಂದರೆ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಲೆಂತಿಯಾಗಿ ಪೈಪಿಂಗ್ ಕ್ಲಾತನ್ನು ನಾವು ಯಾವ ರೀತಿ ಕ್ರಾಸ್ ಪೀಸಸ್ ಬರೋ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಹಾಗೆಯೇ ಸ್ಟಿಚ್ ಮಾಡಿ ಸಹ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಹೈ ಪಾಯಿಂಟ್ಸ್ ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.